आकलशे एष दावते शोनो वर्म विगाते अमित्रो ओष्पदे प्रतिजाति आवारे यस्मै व्रततन्माय तत्पदये आस्तु ब्रह्मा नमस्ते अस्तु ओशयानि तत्प्रभो विघ्नस्य गृहे धनधान्यानि समृद्धिं कुरु सर्वदा आस्तु पुरुषोवायामि स्थापयामि पूजयामि ते करोमि इदमर्चनम् विशेषವಾಗಿ ನವಗ್ರಹ ಪೂಜೆ ಅಂತ ಹೇಳ್ತೀವಿ. ಸತ್ಯನಾರಾಯಣ ಪೂಜೆಯಲ್ಲಿ ನಾವು ಮಾಡ್ತಾ ಇದ್ವಿ. ಗಣಪತಿ ಹೋಮ ನವಗ್ರಹ ಎಲ್ಲ ಮಾಡ್ತಾ ಇದ್ವಿ. ಹೋಮ ಮಾಡೋಕ್ಕೂ ಮುಂಚೆ ಲಾವಾರಣ ಮಾಡಿ ಹೋಮ ಮಾಡಬೇಕಂತ ದೇವಾನಾಂ ಗ್ರಹ ರೂಪೇಣ ಅಂತ. ಅಂದರೆ ಯಾವುದೇ ನಾವು ಬಲ ಕೊಡಬೇಕು ಅಂದರೆ ನವಗ್ರಹ ಸ್ಥಾನ ತುಂಬ ಪ್ರಧಾನವಾಗಿರ್ತದೆ ಜಾತಕದಲ್ಲಿ. ನವಗ್ರಹ ತುಂಬ ಚೆನ್ನಾಗಿದ್ದರೆ ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಮೊದಲನೇ ಗ್ರಹ ಸೂರ್ಯಗ್ರಹ ಆಗಿರ್ತಾನೆ. ನಮಸ್ಕಾರ ಪ್ರಿಯೋ ಭಾನು ಅಂತ. ಮುಂಚೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬೇಗ ಎದ್ದು ಸೂರ್ಯ ಹುಟ್ಟೋಕ್ಕೂ ಮುಂಚೆ ಸ್ನಾನ ಮಾಡಿ ನಮಸ್ಕಾರ ಮಾಡ್ತಾ ಇದ್ರು. 100 ವರ್ಷ 110 ವರ್ಷ ಬದುಕ್ತಾ ಇದ್ರಲ್ಲ, ಅಷ್ಟು ಚೆನ್ನಾಗಿರ್ತಾ ಇತ್ತು. ಇವಾಗ 10 ಗಂಟೆಗೆ ಎದ್ದೇಳಬೇಕಂತ ಕೂಡ ಅಲಾರಾಮ್ ಇಟ್ಕೊತಾ ಇದ್ವಿ. 10 ಗಂಟೆಗೆ ಎದ್ದೇಳಬೇಕಪ್ಪ ಇವತ್ತು ಅಂತ. ಅಂಥ ಪರಿಸ್ಥಿತಿ ಆಗಿ ಆರೋಗ್ಯ ಕ್ಷೀಣ ಆಗ್ತದೆ. ಚಂದ್ರಗ್ರಹ ಆಗಿರ್ತದೆ. ಚಂದ್ರೋ ಮನಸೋ ಜಾತಃ ಅಂತ. ಮನಸ್ಸಿಗೆ ಸಂಬಂಧಪಟ್ಟ ಚಂದ್ರ ಆಗಿರ್ತದೆ. ಈ ಪೂಜೆ ಮಾಡಬೇಕಾಗಿಲ್ಲ, ನಮಗೆ ಏನಾಯಿತು ಏನಾಯಿತು ಅದು ಟೆನ್ಷನ್ ಜಾಸ್ತಿ ಆಗೋಗುತ್ತೆ. ಚಂಚಲತೆ ಅಂತ ಚಂಚಲ ಸ್ನೇಹಿಗಳು ಹೋರಾಡಿಸಿಕೊಂಡು ಚಂದ್ರ ಆಗಿರ್ತಾನೆ. 3ನೇ ಗ್ರಹ ಅಂಗಾರಕ. ಮಂಗಳ ಕಾರ್ಯವನ್ನು ಮಾಡೋದು ಅನುಕೂಲ ಮಾಡಿಕೊಂಡ್ರೆ ಅಂಗಾರಕ ಆಗಿರ್ತಾನಂತೆ. ಈ ಥರ ಮಂಗಳ ಕಾರ್ಯ ಸದಾಕಾಲ ಆಗ್ತಾ ಇರುತ್ತೆ ಮನೆಯಲ್ಲಿ. ಅನುಗ್ರಹ ಮಾಡೋಣ ಅಂಗಾರಕ. ಜಾತಕದಲ್ಲಿ ಕುಜದೋಷ ಅಂತ ಹೇಳ್ತೀವಿ. ಲಗ್ನ, ದ್ವಿತೀಯ, ಚತುರ್ಥ, ಸಪ್ತಮ, ಅಷ್ಟಮ, ದ್ವಾದಶ ಈ ಸ್ಥಾನದಲ್ಲಿ ಕುಜ ಇದ್ರೆ ಅದಕ್ಕೆ ಕುಜದೋಷ ಇದೆ ಅಂತೀವಿ. ಅವಾಗ ವಿವಾಹ ಸಂತಾನ ವಿಳಂಬ ಆಗ್ತಾ ಇರುತ್ತೆ. 4ನೇ ಗ್ರಹ ಬುಧ ಗ್ರಹ ಆಗಿರ್ತದೆ. ಬುದ್ಧಿಮಾನ್ ಬುಧ ಅಂದರೆ ಒಳ್ಳೆ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಬುದ್ಧಿ ತುಂಬ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಮನೆ ಲಕ್ಷ್ಮಿ ಹೊರಗೋಗುತ್ತೆ ಅಂತ ಭಯ ಮಾಡ್ತಾರೆ. ಮನೆಯಲ್ಲಿ ಲಕ್ಷ್ಮಿ ಯಾವುದಪ್ಪ ಅಂದರೆ ಹೆಣ್ಮಕ್ಳು ಅರ್ಶನ ಕುಂಕುಮ ಕುಡಿಯಬೇಕಂತೆ. ಅಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸಿದಾಳೆ ಅಂತ ಅರ್ಥ. ಮುಂಚೆ ಎಲ್ಲ ಯಾರಾದ್ರೂ ಬಂದಾಗ ಬ್ರಾಹ್ಮಣ ಯಾರೋ ಬಂದಾಗ ದವಸದಾಗ ದಾನ ಮಾಡಿ ಕೊಟ್ಟು ಕಳಿಸ್ತಾ ಇದ್ರು. ಇವಾಗೇನಾಗಿ ಎಲ್ಲ ಮಾರಾಟ ಮಾಡಿ ಹಣಕಾಸು ತಗೋತಾರೆ. ಹಣಕಾಸು ಚೆನ್ನಾಗಿ ಖಾಲಿ ಆಗೋಗ್ತಾ ಇದೆ. ಅಲ್ಲಿ ಲಕ್ಷ್ಮಿ ಸ್ಥಿರತೆ ಸಿಗ್ತಾ ಇಲ್ಲ. ದವಸದಾಯಗಳು ಕುಡಿಬೇಕಂತ ಮನೆಯಲ್ಲಿ. ಮತ್ತೆ ಹೆಣ್ಮಕ್ಳು ಸೋಮಂಗಲಿರ್ಬೇಕಂತೆ. ಅದಕ್ಕೆ ದೀಪ ನೀರು ಹಚ್ಚಿ ಮಾತು ಹೇಳಿದ್ವಿ ಅಲ್ವಾ. ಅಲ್ಲಿ ಆವಾಗ ಮನೆ ಸ್ಥಿರ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಶಾಸ್ತ್ರ ಇರುತ್ತೆ. 7ನೇ ಗ್ರಹ ಶನೇಶ್ವರ ಆಗಿರ್ತಾರೆ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ನಾವು ಇದೇ ಮಾಡೋದು ಕರ್ಮಗಳು ಪೂಜೆ ಮಾಡಿದ್ರಲ್ಲ ಅದಕ್ಕೆಲ್ಲ ಬುದ್ಧಿ ಕಲಿಸೋದು ಲೆಕ್ಕ ಇರುತ್ತೆ. ಅದು ಬಂದು ಬುದ್ಧಿ ಕಲಿಸ್ತಾನೆ. 8ನೇ ಗ್ರಹ ರಾಹುಗ್ರಹ ಆಗುತ್ತೆ. ಸರ್ಪದೋಷಕ್ಕೆ ಅಧಿಪತಿ. ಗೊತ್ತು ಸರ್ಪ ರಕ್ಷಣೆ ಮಾಡೋದು, ರಕ್ಷಣೆ ಮಾಡಿ ಪ್ರೇರಣೆ ಮಾಡೋದಾಗಲಿ, ಪವಿತ್ರವಾದ ವೃಕ್ಷಗಳು ಎತ್ತದ ಗಿಡ, ಬೇಲ್ಪದ ಗಿಡ, ತುಳಸಿ ಗಿಡ, ಅದಾವುದು ಗೂಡು ಹುತ್ತ ನಾಶ ಮಾಡೋದಾಗಲಿ ಇವೆಲ್ಲ ಮಾಡಿದ್ರೆ ನಮಗೆ ಸರ್ಪದೋಷಕ್ಕೆ ಗುರಿ ಆಗ್ತೀವಿ. ಅವೆಲ್ಲ ನಿವಾರಣೆ ಮಾಡೋದು ರಾಹುಗ್ರಹ ಆಗುತ್ತೆ. 9ನೇ ಗ್ರಹ ಕೇತು ಗ್ರಹ ಆಗುತ್ತೆ. ಕೇತು ಕುಲಸ್ತುನ್ನತಿ ಅಂತಂದ್ರೆ ಒಂದು ಕುಲ ಬೆಳಿಬೇಕು, ಒಂದು ವಂಶ ಬೆಳಿಬೇಕಾದ ಕಾರಣಕರ್ತ ಅನ್ನೋದು ಕೇತು ಗ್ರಹ ಆಗಿರ್ತಾನೆ. ಅದೇ ಥರ ಮೃತ್ಯುಂಜಯ ಅಂತ ಹೇಳ್ತೀವಿ. ಜಾತಕದಲ್ಲಿ ಮೃತ್ಯುಕಂಟಕ ದೋಷಗಳು ಹೇಳ್ತೀವಿ. ಅಂದರೆ ನಮ್ಗೆ ಗೊತ್ತಿದ್ರೆ ಆಯುಸ್ಸು ಮುಗಿದೋಗಿ ಅದು ಅಲ್ಪಾಯುಸ್ಸಲ್ಲಿ ಹೋಗುವಂಥದ್ದು ಅಂದರೆ ಮೃತ್ಯುಕಂಟಕ ದೋಷಗಳು ಹೇಳ್ತೀವಿ. ಅಂದರೆ ಮೃತ್ಯುಕಂಟಕ ದೋಷ ನಿವಾರಣೆ ಮಾಡಿ ಮೃತ್ಯುಂಜಯ ಈಶ್ವರ ಇವರೆಲ್ಲ ಪೂಜೆ ಮಾಡಿ ನಂತರ ವರ್ಷದಲ್ಲಿ ಪ್ರಧಾನದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ನಂತರ ಸತ್ಯನಾರಾಯಣ ಸ್ವಾಮಿ ಆರಾಧನೆ ಮಾಡಿ ಅದು ಉತ್ಸಾಹ ಎಲ್ಲ ಮಾಡಿ ಆಮೇಲೆ ಕಥೆಯನ್ನ ಚಂದ್ರಾಯ ಮಂಗಲಾಯ ಬುಧಾಯ ಚ ಕೇತವೇ ನಮಃ ಮೃತ್ಯುಂಜಯಾಯ ರೂಪಾಯ ನೀಲಕಂಠಾಯ ಶಂಭವೇ ಅಮೃತೇಯಾಯ ಸರ್ವಾಯ ಮಹಾದೇವಾಯ ತೇ ನಮಃ. ನವಗ್ರಹ ದೇವತಾಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಪ್ರಭಾಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನಃ ಸೂರ್ಯಃ ಪ್ರಚೋದಯಾತ್. ಭೂರ್ಭುವಸ್ಸುವಃ ಸೂರ್ಯಗ್ರಹಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಮುಖೇ ಕರೋಮಿ. ಅದ ಚಂದ್ರಗ್ರಹಾರಾಧನಾಖ್ಯಂ ಕರ್ಮ ಕರಿಷ್ಯೆ. ಓಂ ಅತ್ರಿಪುತ್ರಾಯ ವಿದ್ಮಹೇ ಅಮೃತೋದ್ಭವಾಯ ಧೀಮಹಿ ತನ್ನಃ ಸೋಮ ಪ್ರಚೋದಯಾತ್. ಚಂದ್ರಗ್ರಹಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖಂ ಕರೋಮಿ. ಬ್ರಹ್ಮಪುತ್ರಾಯ ವಿದ್ಮಹೇ ವಿಕೃತಾಸ್ಯಾಯ ಧೀಮಹಿ ತನ್ನಃ ಕೇತು ಪ್ರಚೋದಯಾತ್. ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖಂ ಕರೋಮಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಯಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಮೃತ್ಯುಂಜಯಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಭಿಮುಖಂ ಕರೋಮಿ. ಅದೇ ತರ 8 ದಿಕ್ಕಲ್ಲಿ ದೇವತೆಗಳು ಇರ್ತಾರೆ. ಅಷ್ಟ ದಿಕ್ಪಾಲಕರು ಅಂತ ಆ 9 ಕಲಶ ಇಟ್ಟಿದ್ವಲ್ಲ ಅದ್ರ ಸುತ್ತಲೂ ಕೂಡ 8 ಸತಿ ಹೂವು ಹಾಕಿದ ಹಾಗೆ ನವಗ್ರಹ ದೇವತಾ ಬ್ರಹ್ಮ ದಿಕ್ಪಾಲಕ ದೇವತಾಭ್ಯೋ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಓಂ ಇಂದ್ರ ಲೋಕಪಾಲಕಮಾವಾಯಾಮಿ ಸ್ಥಾಪಯಾಮಿ ಪೂಜಯಾಮಿ
लोकपालकमावायामि स्थापयामि पूजयामि लोकपालकमावायामि स्थापयामि पूजयामि लोकपालकमावायामि स्थापयामि पूजयामि लोकपालकमावायामि स्थापयामि ದೇವತೆಗಳು ಬ್ರಹ್ಮ ಸರಸ್ವತಿ ಮಹಾಲಕ್ಷ್ಮಿ ನಾರಾಯಣ ಮತ್ತೆ ಪಾರ್ವತಿ ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿಕೊಂಡು ಕಲಶದ ಹತ್ರ ಹೂವು ಅಕ್ಷತೆ ಹಾಕ್ತಾರೆ ದೇವಿ ಸರಸ್ವತಿ ವಾಜೇವಿ ವಾಜಿದೇವತೆ ಶ್ರೀನಾಮ ವಿದ್ಯಾವತಿ ಬ್ರಹ್ಮ ಪ್ರಚೋದಯಾತ್ विष्णु पत्नी च धीमहि लक्ष्मी प्रचोदयात् वासुदेवाय धीमहि विष्णु प्रचोदयात् अष्टापदे नवपदे बहुपदे सहस्राक्षरा परमे व्योमन् वागशुद्धाय धीमहि प्रचोदयात् ब्रह्मा विष्णु महेश्वराय नमः पार्वती परमेश्वराय नमः लक्ष्मी नारायणाय नमः आवाहयामि स्थापयामि पूजयामि मुखे करोमि ಅದೇ ತರ ನಿಮ್ಮ ಮನೆ ದೇವರಾಗಿರುವಂತಹ ಲಕ್ಷ್ಮೀ ವೆಂಕಟೇಶ್ವರ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕು कल्याणाय कामितार्थप्रदायिने श्रीमद् वेंकटनाथाय श्रीनिवासाय मंगलम् कौसलेन्द्राय महनीय गुणात्मने चक्रवर्ती तनूजाय सार्वभौमाय मंगलम् रंजनाय विद्महे निराभासाय धीमहि तन्नः श्रीनिवास प्रचोदयात् विद्महे विष्णुपत्नी धीमहि तन्नो लक्ष्मी प्रचोदयात् वेंकटेश्वरमावायामि स्थापयामि पूजयामि ಕರೋಮಿ ನೀವು ಆರಾಧನೆ ಮಾಡುವಂತ ದೇವರು ಯಾರಾದರೂ ಇದ್ದಾರಾ ಇಷ್ಟಪಡುವಂತ ದೇವರು ಆಂಜನೇಯ ದೇವರನ್ನು ಪ್ರಾರ್ಥನೆ ರಾಮ ಲಕ್ಷ್ಮಣ ಭರತ ಶತ್ರು ಹನುಮ ಸಮೇತ ರಾಮಕೃಷ್ಣ ಪರಿವಾರ ಎಲ್ಲರೂ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ಳಿ ಓಂ ದಶರಥಾಯ ಸೀತಾ ವಲ್ಲಭಾಯ ಧೀಮಹಿ ಶ್ರೀರಾಮಚಂದ್ರ ಪ್ರಚೋದಯಾತ್ ರಾಮಪತ್ನಿ ಚ ಧೀಮಹಿ ತನ್ನೋ ಸೀತಾ ಪ್ರಚೋದಯಾತ್ ರಾಮಾನುಜಾಯ ಧೀಮಹಿ ತನ್ನೋ ಭರತ ಪ್ರಚೋದಯಾತ್ ರಾಮಾನುಜಾಯ ಧೀಮಹಿ ತನ್ನೋ ಶತ್ರುಘ್ನ ಪ್ರಚೋದಯಾತ್ ರಾಮಾನುಜಾಯ ಧೀಮಹಿ ತನ್ನೋ ಲಕ್ಷ್ಮಣ ಪ್ರಚೋದಯಾತ್ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ सीताय पतये नमः इष्ट देवतम् आवाहयामि स्थापयामि पूजयामि करोमि ಅದೇ ತರ ವರ್ಷೆ ಮಾಡುವಂತ ನೀವು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರನ್ನು ಹೂವಾಕ್ಷಿತ ಕೈಯಲ್ಲಿ ಇಟ್ಕೊಂಡು ಧ್ಯಾನ ಮಾಡಿ ಧ್ಯಾಯೇ ಸತ್ಯಂ ಗುಣಾತೀತಂ ಗುಣತ್ರಯ ಸಮನ್ವಿತಂ ಲೋಕನಾಥಂ ತ್ರಿಲೋಕೇಶಂ ಕೌಸ್ತುಭಾವರ್ಣಂ ಹರಿಂ ನೀಲವರ್ಣಂ ಪೀತಭಾಸಂ ಶ್ರೀವತ್ಸಾಂಕಿತಪರಿಭೂಷಿತಂ गोविंदम गोकुलानंदम ब्रह्माद्यैर् पूजितम लक्ष्मी सहित सत्यनारायण स्वामी देवताभ्यो नमः ध्यायामि ध्यानं समर्पयामि ನೀವಿಬ್ಬರು ಎದ್ದು ನಿಂತ್ಕೋಬೇಕು ಹೂವಾಕ್ಷತೆ ಕೈಯಲ್ಲಿ ಇಟ್ಕೊಂಡು ಆ ದರ್ಬೆ ಕೊಡ್ತಾರೆ ಆಚಾರ್ಯ ದರ್ಬೆಯಿಂದ ಆ ಕಲಶವನ್ನು ಮುಟ್ಟಿ ಬ್ರಹ್ಮ ವಿಷ್ಣು ಮಹೇಶ್ವರ ಋಗ್ ಯಜಸ್ಸಾಮಾನರೋ ಚಂದಾಂಸಿ ಪ್ರಾಣಾಶಕ್ತಿ ಪರಾಣಾ ದೇವತಾ ಹರಾಂ ಪೀಠಂ ಹರಿಂ ಶಕ್ತಿ ಹರೋಂ ಕೀಲಕಂ आवाहित देवता प्राण प्रतिष्ठापना सिद्ध्यर्थे जपे विनियोगः रामंगुष्टाभ्यां नमः हरिं दर्शनेभ्यां नमः रोमन्दमाभ्यां नमः रोमनामिकाभ्यां नमः रंगरक्तिकाभ्यां नमः रंकरनगरपुष्टाभ्यां नमः रामहृदयाय नमः हरिं शरसै स्वाहा हरं शिखाऔषधो हरं कवचाय हरं नेत्रत्रयाौषधो हरं हस्त्राय फटो भोग्भवस्मदिग्बन्धः ज्ञानं रक्ताम्बोधिधरोनिकराब्धे पाशङ्कोदण्डनिक्षोद्भवाव पञ्चपानां बिभ्राणभक्षोरुहाद्य देवी बालार्कवर्णा भवकति सुखकर प्राणादिक्ति प्राणादिक्ति प्राणादेवता हरां बीजं हरिं शक्ति हरों कीलकम् आवाहित देवता प्राण मम प्राणः आवाहित देवता जीव मम जीवः विश्वास निश्वास रूपेण बहिरागत्य कलं सुखं चिरञ्चक्षुन्त स्वाहा असुनीते पुनरस्मास जोक्षुण्डयानसस्ते अमृतमयी प्राणः अमृतमापाः प्राणाने रातान उपार्पयेत् ಹೇಳಿ ಸ್ವಾಮಿನ್ ಸರ್ವ ಜಗದಾನ್ನಾಥ ಯಾವತ್ತು ಪೂಜಾ ಹೋಮ ಕಾರ್ಯ ಅವಸಾನಕಂ ತಾವತ್ವಂ ತ್ವಂ प्रीति भावेन कलशे अस्मिन् धान्ये अस्मिन् चित्रपटे अस्मिन् प्रतिमायां अस्मिन् यागे अस्मिन् सन्निधिं कुरु अत्र आवाहितो भव स्थापितो भव सन्मुखो भव सन्निहितो भव सन्निरुद्धो भव अवखण्डितो भव सुप्रसन्नो भव वरदो भव
ಪ್ರಸೀದ 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 ಕ್ಷಮಸ್ವ 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 ಆವಾಹಿತ ದೇವತಾ ಪ್ರಾಣ ಪ್ರತಿಷ್ಠಾಪನ ಮುಹೂರ್ತ ಸುಮುಹೂರ್ತಾಸ್ತು ಸುಪ್ರತಿಷ್ಠಿತ ಮಸ್ತು ಧ್ರುವಂತೆ ಆವಾಹಿತ ದೇವತಾಭ್ಯೋ ನಮಃ. ಅಂದ್ರೆ ನಾವು ಇಷ್ಟು ತನಕ ಯಾವ ಯಾವ ದೇವತೆಗಳು ಪೂಜೆ ಮಾಡಿದೀವೋ ಆ ಅಷ್ಟು ದೇವತೆಗಳು ಕೂಡ ಆ ಫೋಟೋ ಅಂದ್ರೆ ಚಿತ್ರಪಟ ಅಂದ್ರೆ ಫೋಟೋದಲ್ಲಿ, ಧಾನ್ಯದಲ್ಲಿ, ಮತ್ತೆ ಕಲಶದಲ್ಲಿ, ಆ ಕಲಶಗಳಲ್ಲಿ, ಮತ್ತೆ ಮಾಡುವಂತ ಹೋಮದಲ್ಲಿ, ದೇವರ ವಿಗ್ರಹದಲ್ಲಿ ಬಂದು ಇದ್ದು ನಾವು ಎಷ್ಟು ತನಕ ನಿನ್ನ ಪೂಜೆಯನ್ನು ಮಾಡ್ತೀವೋ ಅಷ್ಟು ತನಕ ನೀವು ಇಲ್ಲಿದ್ದು ನಾವು ಮಾಡುವಂತ ಪೂಜೆಯನ್ನು ಸ್ವೀಕಾರ ಮಾಡಿಕೊಂಡು ನಮಗೂ ನಮ್ಮ ಕುಟುಂಬಸ್ಥರಿಗೂ ಬಂದಿರುವಂತ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಇಷ್ಟಕಾಮ್ಯಾರ್ಥ ಐಶ್ವರ್ಯವನ್ನು ಕೊಟ್ಟು ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರುವಂತೆ ಅನುಗ್ರಹ ಮಾಡಿಕೊಡ್ಲಿ ಅಂತೇಳಿ, ಮತ್ತೆ ನಾವು ಎಷ್ಟು ತನಕ ಪೂಜೆ ಮಾಡ್ತೀವೋ ಅಷ್ಟು ತನಕ ನಾವು ಮಾಡುವಂತ ಪೂಜೆಯನ್ನು ನೀವು ಸ್ವೀಕಾರ ಮಾಡಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಆವಾಹಿತ ದೇವತಾಭ್ಯೋ ನಮಃ. ಪ್ರಾಣ ಪ್ರತಿಷ್ಠಾಪನ ಮುಹೂರ್ತ ಸುಮುಹೂರ್ತಸ್ತು ಸುಪ್ರತಿಷ್ಠಿತ ಮಸ್ತು. ನೋಡಿ, ದರ್ಬೆಯಿಂದ ಆ ದೇವರ ಫೋಟೋ, ಕಲಶ, ಕೆಳಗಡೆ ಇಟ್ಟಿರುವಂತ ಧಾನ್ಯಗಳು, ಆ ವಿಗ್ರಹಗಳೆಲ್ಲ ಕೂಡ ಒಂದ್ಸತಿ ಮುಟ್ಟಿ ಆವಾಹಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಪ್ರಾಣ ಪ್ರತಿಷ್ಠಾಪನ ಮುಹೂರ್ತ ಸುಮುಹೂರ್ತಸ್ತು ಸುಪ್ರತಿಷ್ಠಿತ ಮಸ್ತು. ಅಥ ಆವಾಹಿತ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಜ್ಞಾನ ಆವಾಹನಾನಿ ಷೋಡಶೋಪಚಾರ ಪೂಜಾಖ್ಯಂ ಕರ್ಮ ಕರಿಷ್ಯೆ. ನಾರಾಯಣಾಯ ಕೂತ್ಕೊಂಡ್ಬಿಡಿ, ಹೂವಾಕ್ಷತೆ ದೇವರ ಮೇಲೆ ಹಾಕಿ ಕೂತ್ಕೊಂಡು. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ಕೂತ್ಬಿಡಿ ದರ್ಬೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಆವಾಹಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ. ನಾರಾಯಣ ನಮಸ್ತೆಸ್ತು ರಣಕಾರಣವತಾರಕ ಗ್ರಹಾನೈದ್ಯಂ ಪಾದ್ಯಂ ಸತ್ಯವಿವರ್ಧನಃ ವ್ಯಕ್ತ ವ್ಯಕ್ತ ಸ್ವರೂಪಾಯ ಋಷಿಕಾಪತಯೇ ನಮಃ. ಮಯಾ ನಿವೇದಿತಂ ಭಕ್ತ್ಯೋರ್ಗಂ ಪ್ರತಿರುಚ್ಯತಾಂ ಮಂದಾಕಿನ್ಯಾತು ಯದ್ಭಾಪಂ ಸರ್ವತಂ ಸಮಕಲ್ಪತ ಪ್ರಭೋಃ. ದದೀಕ್ಷೀರಕೃತೋಪೇತಂ ಶರ್ಕರಾಮೃತ ಸಂಯುತಂ ಸಚ್ಚಿದಾನಂದ ವಿಗ್ರಹ. ಆವಾಹಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ದೇವತಾಭ್ಯೋ ನಮಃ. ಧ್ಯಾಯಾಮಿ ಜ್ಞಾನಂ ಸಮರ್ಪಯಾಮಿ. ಅವಾಹಯಾಮಿ ರತ್ನಮಯ ಸಿಂಹಾಸನಂ ಸಮರ್ಪಯಾಮಿ. ಪಾದಾರವಿಂದಯೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಹಾಲು ಮೊಸರು ರೆಡಿ ಮಾಡ್ಕೊಡ್ತೀನಿ. ಮುಖೆ ಆಚಮನೆ ಮಾಚ ಸರ್ಪಯಾಮಿ ಸ್ನಪಯಾಮಿ. ಸ್ನಾನಂ ಕರಿಷ್ಯೆ. ಆ ದೇವರ ಮನೆಯಲ್ಲಿ ವಿಗ್ರಹ ಇದೆಯಂದ್ರಲ್ಲ ನೋಡಿ. ಆ ಪವಿಷ್ಟಾಲಯ